ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ ಆಲ್ಮೋಸ್ಟು ಯೂಟ್ಯೂಬಲ್ಲೆಲ್ಲ ಫಸ್ಟ್ ಅವರ ಪರಿಚಯನ ಮಾಡಿಕೊಳ್ತಾರೆ. ಆದರೆ ನಾನು ಮಾಡಿಕೊಂಡಿಲ್ಲ. ಇವಾಗ ಪರಿಚಯ ಮಾಡಿಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಬಂದು ಪಾರ್ವತಿ ಅಂತ. ಆಲ್ರೆಡಿ ನಾನು ಒಂದು ಸ್ವಲ್ಪ ಅಡುಗೆ ವೀಡಿಯೋಸ್ಗಳನ್ನೆಲ್ಲ ಬಿಡ್ತಾ ಇದ್ದೀನಿ. ಜಾಸ್ತಿ ಹೈಲೈಟ್ಸ್ ಆಗಿಲ್ಲ ನಾನು, ಆದರೂ ಒಂದು ಸಣ್ಣದಾಗಿ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಹೆಸರು ಪಾರ್ವತಿ ಅಂತ. ನನ್ನ ಹಸ್ಬೆಂಡ್ ಹೆಸರು ರಾಘವೇಂದ್ರ. ಇಬ್ಬರು ಮಕ್ಕಳಿದ್ದಾರೆ. ಮಗ 10th ಓದ್ತಾ ಇದ್ದಾನೆ, ಮಗಳು ಬಂದು 7th ಓದ್ತಾ ಇದ್ದಾಳೆ. ಹೀಗೆ ಜೀವನ ನಡೀತಾ ಇದೆ. ನಮ್ಮ ಕ್ಯಾಂಟೀನ್, ನಮಗೊಂದು ಕ್ಯಾಂಟೀನ್ ಇದೆ. ಒಂದು ಪುಟ್ಟದಾಗಿ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ದೀವಿ. ಚಿಕ್ಕದು ನಡೀತಾ ಇದೆ. ಈಗ 9 ವರ್ಷ ಆಯಿತು ನಾವು ಕ್ಯಾಂಟೀನ್ ಶುರು ಮಾಡಿ. ಬಟ್ ನಮ್ಮ ಮದುವೆ ಆಗಿ 15 ವರ್ಷ ಆಗಿದೆ. ಈಗ ಮಕ್ಕಳ ಜವಾಬ್ದಾರಿ ಎಲ್ಲ ತುಂಬ ಇದೆ ತಲೆ ಮೇಲೆ. ಅವರನ್ನು ಒಂದು ಗುರಿ ಮುಟ್ಟಿಸ್ಬೇಕು. ನಮಗಂದ್ರೂ ನಾವು ಅಂದ್ಕೊಂಡಿರೋದನ್ನ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಅವರ ಜೀವನದ ಗುರಿನ ಮುಟ್ಟಬೇಕು ಅಂತ ಕಷ್ಟಪಡ್ತಾ ಇದ್ದೀವಿ. ಇಬ್ಬರು ಸಹ, ಜೊತೆಗೆ ನನ್ನ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ. ಏನಪ್ಪ ಅಂದರೆ ನಮ್ಮದು ಬಂದು ಲವ್ ಮ್ಯಾರೇಜ್. ಗೊತ್ತಿದೆ, ಲವ್ ಮ್ಯಾರೇಜ್ ಅಂದ ತಕ್ಷಣ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲ ಲೈಫು. ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ಲೈಫ್ ಅಷ್ಟೊಂದು ಈಸಿಯಾಗಿ ಖಂಡಿತ ನಡೆಯಲ್ಲ. ತುಂಬ ಕಷ್ಟ ಇದೆ ಜೀವನ ನಡೆಸೋದು. ಸುಮಾರು 15 ವರ್ಷದಿಂದನೂ ಕಷ್ಟಪಡ್ತಾ ಇದ್ದೀವಿ, ಈಗಲೂ ಕಷ್ಟಪಡ್ತಾ ಇದ್ದೀವಿ. ಬಟ್ ಈಗ 9 ವರ್ಷದ ಹಿಂದೆ ಅಂದರೆ ಒಂದು 6 ಇಯರ್ಸ್, 15 ವರ್ಷದಲ್ಲಿ 9 ವರ್ಷದಿಂದ ಕ್ಯಾಂಟೀನ್ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಲೈಫಲ್ಲಿ ತುಂಬ ಸಫರ್ ಆಗಿದೆ, ತುಂಬಾ. ಎಲ್ಲ ವಿಷಯದಲ್ಲೂ, ಒಂದು ಹಣದ ಕಾಸಿನ ವಿಷಯದಲ್ಲಾಗಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ, ಎಷ್ಟೋ ಸಲ ಜೀವನೇ ಹೋಗಿಬಿಟ್ಟಿದೆ ಇನ್ನೇನು ಅನ್ನೋ ಟೈಪಲ್ಲೂ ಜೀವನನ ನಡ್ಸ್ಕೊಂಡು ಬಂದಿದ್ದೀವಿ. ಈಗಲೂ ಸಹ ತುಂಬ ಕಷ್ಟಪಡ್ತಾ ಇದ್ದೀವಿ ಸಹ. ಆದರೆ ಲೈಫ್ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಜೀವನ ನಡೆಸ್ತಾ ಇದ್ದೀವಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ 9 ವರ್ಷದ ಕೆಳಗೆ ನಮ್ಮ ಲೈಫು ಹೀಗೆ ಇರಲಿಲ್ಲ. ತುಂಬ ಕಷ್ಟಗಳು, ಒಂದು ಹೊತ್ತಿನ ಊಟಕ್ಕೂ ತುಂಬ ಕಷ್ಟಪಟ್ಟಿರೋವಂಥ ದಿನಗಳಿದೆ. ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲೂ ಅದು ನಡೆಯುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವ್ರ ಜೀವನದಲ್ಲಿ ಅವನು ಏನಾದರೂ ಅಚೀವ್ ಮಾಡಬೇಕಂದ್ರೆ ಕಷ್ಟಪಟ್ಕೊಂಡೇ ಬರಬೇಕು. ಯಾರು ಅಷ್ಟು ಈಸಿಯಾಗಿ ನಡೆಸೋವಂಥ ಲೈಫ್ ಅಲ್ಲವೇ ಅಲ್ಲ. ಬಟ್ ನಮ್ಮ ಲೈಫಲ್ಲೂ ತುಂಬ ಕಷ್ಟಗಳನ್ನು ಫೇಸ್ ಮಾಡಿದ್ದೀವಿ. ನನ್ನ ಮೊದಲನೇ ಮಗ ಹುಟ್ಟಿದವಾಗ ಚೆನ್ನಾಗಿತ್ತು ಲೈಫು. ಒಂಥರ ಆವಾಗಿನೂ ಲವ್ ಮಾಡಿ ಮದುವೆ ಆಗಿದ್ವಿ. ಏನೋ ಇಲ್ಲ ಅಂದರೆ ಸ್ಟಾರ್ಟಿಂಗೆಲ್ಲ ಏನೂ ಗೊತ್ತಾಗಲ್ಲ, ಚೆನ್ನಾಗಿ ನಡೀತಾ ಇರುತ್ತೆ ಲೈಫು. ಬಟ್ ಅವ್ನು ಹುಟ್ಟಿದ್ರ ಮೇಲೆ ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ 2ನೇ ಮಗಳು ಹುಟ್ಟಿದ್ಲು. ಬಟ್ ಅವಳ ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ವಿ ನಾವು. ಅವಳು ಹುಟ್ಟಿದಾಗಿಂದ ಆಮೇಲೆ ಮತ್ತೆ ಅವಳಿಗೆ ಈಗ 8 ವರ್ಷ ಆದ್ರ ಮೇಲೆ ತುಂಬ ಕಷ್ಟಗಳು ಇತ್ತು. ಬಟ್ ಅದೆಲ್ಲ ಇನ್ನೊಂದು ಟೈಮ್ ಹೇಳ್ತೀನಿ. ಬಟ್ ಈಗ ನನ್ನ ಪರಿಚಯ ಮಾಡಿಕೊಳ್ಳೋಣ ಅಂತ ಬಂದಿದ್ದೆ. ಯಾಕೆಂದರೆ ಯೂಟ್ಯೂಬಲ್ಲಿ ಫಸ್ಟ್ ಅವರ ಪರಿಚಯ ಆಗಬೇಕು. ನಮ್ಮದು ಬಂದು ಶಿವಮೊಗ್ಗ, ಮಲೆನಾಡು ಮಲೆನಾಡು ಸೈಡು, ಶಿವಮೊಗ್ಗದಲ್ಲಿರೋದು ನಾವು ನಡೆಸ್ತಾ ಇರೋ ಕ್ಯಾಂಟೀನು ಸಹ ಶಿವಮೊಗ್ಗದಲ್ಲೇ ನಡೆಸ್ತಾ ಇದ್ದೀವಿ. ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಆಗಿದ್ದಿದ್ದ ಲೈಫಿಗಿಂತ ಈಗಿನ ಲೈಫು ತಕ್ಕ ಮಟ್ಟಿಗೆ ನಡೀತಾ ಇದೆ. ಏನೋ ನನಗೆ ಒಂದು ಯೂಟ್ಯೂಬಲ್ಲಿ ನಾನು ಒಂದು ಐಡೆಂಟಿಫೈ ಮಾಡ್ಕೋಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ನನ್ನದೊಂದು ಪರಿಚಯ ಬೇಕೇ ಬೇಕು ಅಲ್ವಾ. ನಾನು ಯಾರು, ಸುಮ್ಮನೆ ಯಾರೂ ನೋಡೋಲ್ಲ. ಈಗ ಒಂದು ಐಡೆಂಟಿಫೈ ಇಲ್ಲದೆ ಏನೂ ಯಾರೂ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಪರಿಚಯ, ನಾನೇನು ಮಾಡ್ತಾಯಿದ್ದೆ. ನನ್ನ ಮದುವೆಗಿಂತ ನಂದು ಒಂದು ಡಿಗ್ರಿ ಆಗಿದೆ. ಈಗ ಪ್ಯಾರಾಮೆಡಿಕಲ್ಲು ಒಂದು 1 ಇಯರ್ ಆಯಿತು. ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಅದೇ ಹೇಳ್ತಾರಲ್ಲ ಲವ್ವು ಅದು ಇದು ಮದುವೆ ಎಲ್ಲ ಆಗೋಯ್ತು. ಇವಾಗ ಮದುವೆ ಆದ್ರ ಮೇಲೆ ಈಗ ಅನ್ನಿಸ್ತಾ ಇದೆ, ಅಯ್ಯೋ ಬಟ್ ಆ ಲೈಫ್ ಮಿಸ್ ಮಾಡ್ಕೊಂಡ್ವಿ, ತಪ್ಪು ಮಾಡಿದ್ವಿ. ಅದು ಇವಾಗ ಅನ್ನಿಸ್ತಾ ಇದೆ, ಯಾರಿಗಾದರೂ ಅಷ್ಟೇ. ಬಟ್ ಆ ಏಜಲ್ಲಿ
ನಮ್ಮ ಮನಸ್ಸನ್ನು ನಾವೆಷ್ಟು ದೃಢವಾಗಿ ಇಟ್ಕೊಂಡಿರ್ತೀವೋ ಲೈಫಲ್ಲಿ ಮುಂದೆ ಅಷ್ಟು ಚೆನ್ನಾಗಿರ್ತೀವಿ. ಬಟ್ ಆ ಟೈಮಲ್ಲಿ ನಾವು ನಮ್ಮ ಲೈಫನ್ನು ನಮ್ಮ ಮಾತನ್ನು ನಾವು ಕೇಳದೇ ಇದ್ದರೆ, ಮನೆಯಲ್ಲಿ ಪೇರೆಂಟ್ಸ್ ಮಾತು ಕೇಳದೇ ಇದ್ದರೆ ಲೈಫ್ ಏನಾಗುತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ನಾನು. ಒಂದೊಂದು ಪಾಠನ ಕಲಿಸಿದೆ ನನಗೆ ಜೀವನ, ಒಂದೊಂದು ಪಾಠನೂ. ಏಕೆಂದರೆ ಮದುವೆಗಿಂತ ಮುಂಚೆ ಲೈಫ್ ಬೇರೆ ಥರ ಇರುತ್ತೆ. ಬಟ್ ಅವಾಗ ಗೊತ್ತಿರಲ್ಲ. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅಪ್ಪ ಅಮ್ಮಂಗೆ ಕಷ್ಟ ಅಂತ ಅನ್ನಿಸ್ತಿದ್ರು ನಮಗೆ ತೋರಿಸ್ಕೊಡಲ್ಲ ಅವರು, ಏನು ನಮ್ಗೆ ಹೇಳ್ಕೊಡಲ್ಲ. ಬಟ್ ನಮ್ಗೆ ಅವಾಗ ಗೊತ್ತಾಗ್ತಾ ಇರಲ್ಲ. ಅಂದರೆ ನಾವೇನು ಕಷ್ಟಪಡ್ತಾ ಇರಲ್ವಲ್ಲ, ಅವಾಗ ಗೊತ್ತಾಗ್ತಾ ಇರಲ್ಲ ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಅಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾರೆ, ಸಾಕ್ತಾರೆ ಅನ್ನೋದು ನಮಗೆ ಆವಾಗ ಗೊತ್ತಾಗಲ್ಲ. ಬಟ್ ಇವಾಗ ನಾವೊಂದು ಪೇರೆಂಟ್ ಆದವಾಗ ನಮಗೆ ಆ ಥರ ಕಷ್ಟ, ಆ ಥರ ಇದು ಗೊತ್ತಾಗುತ್ತೆ. ಬಟ್ ಆಗ ನಮಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ನೆನಪಾಗ್ತಾರೆ ಅನ್ನೋದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ನಂಗೆ ಅಷ್ಟು ಪ್ರಾಬ್ಲಮ್ಸ್ ನಂಗೆ ಗೊತ್ತಿರಲಿಲ್ಲ. ಕಷ್ಟಗಳಂದರೆ ಏನು, ನಾನು ತುಂಬ ಮನೇಲಿ ತುಂಬ ಡಿಮ್ಯಾಂಡ್ ಮಾಡಿ ಬೆಳೀತಾ ಇದ್ದವಳು. ಒಂದು ಚಿಕ್ಕ ಕೆಲಸ ಮಾಡ್ತಿರ್ಲಿಲ್ಲ, ಯಾವುದು ಒಂದು ಇದಕ್ಕೂ ನಾನು ತಲೆ ಹಾಕ್ತಾ ಇರಲಿಲ್ಲ. ನಾನಾಯಿತು, ನನ್ನ ಲೈಫ್ ಆಯಿತು, ಊಟ ಮಾಡೋದು, ಓದ್ಕೊಳ್ಳೋದು, ಮಲ್ಕೊಳ್ಳೋದು ಅಷ್ಟೇ. ಲೈಫ್ ಅಂದರೆ ಏನು ಅಷ್ಟು ಗೊತ್ತಿರಲಿಲ್ಲ. ಬಟ್ ಇವತ್ತು ಲೈಫ್ ಅಂದರೆ ಎಲ್ಲ ಥರದ್ದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿ ಇವಾಗ ಅರ್ಥ ಆಗ್ತಾಯಿದೆ. ಎಷ್ಟು ಕಷ್ಟಗಳನ್ನು ಫೇಸ್ ಮಾಡಿ ಬಂದಿದ್ರು ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟ. ನಮ್ಮಪ್ಪ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗೋರು. ಬಟ್ ಇವತ್ತು ನಾನು 4 ಗಂಟೆಗೆ ಎದ್ದು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರ ಕಷ್ಟ ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಮೋಸ್ಟ್ಲಿ ಇವತ್ತು ನನಗೆ ಇಂಥ ಕಷ್ಟ ಬರ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಅಪ್ಪನೂ ತುಂಬ ಕಷ್ಟಪಡ್ತಾಯಿದ್ರು, ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕ್ತಾಯಿದ್ರು. ಅವ್ರಿಗೆಲ್ಲ ನಾವು ಬೆಲೆ ಕೊಟ್ಟಿದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಮೋಸ್ಟ್ಲಿ ಚೆನ್ನಾಗಿರ್ತಾಯಿತ್ತು. ಬಟ್ ಚೆನ್ನಾಗಿದ್ದೀನಿ, ಇವತ್ತು ಚೆನ್ನಾಗಿದ್ದೀನಿ. ನನ್ನ ಗಂಡನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿಟ್ಬಿಟ್ಟಿದ್ದಾರೆ. ಏನೇ ಒಂದು ಮನೆಯಲ್ಲಿ ನಿಭಾಯಿಸೋದು ನಾನೇ. ಅವ್ರು ಅದೇ ಹೇಳ್ತಾರೆ. ಬಟ್ ಅವರು ತುಂಬ ಬೆಳಗ್ಗೆ ನಮ್ಮ ಜೊತೆಲಿ ಅವರು ತುಂಬ ಕಷ್ಟಪಡಬೇಕು. ನಾವಿಬ್ಬರು ನಮ್ಮ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀವಿ. ಅವರು ಆಟೋ ಓಡಿಸ್ಕೊಂಡಿದ್ರು, ಫಸ್ಟು ಬಸ್ ಡ್ರೈವರ್ ಆಗಿದ್ದರು, ಆಟೋ ಓಡಿಸ್ತಾಯಿದ್ರು. ಆಗ ಅವರು ಒಂದು ಹಂತದಲ್ಲಿ ಬೆಳ್ಕೊಂಡು ಬಂದವರು, ಅವ್ರಿಗೂ ಅಷ್ಟೆಲ್ಲ ಗೊತ್ತಿಲ್ಲ. ಬಟ್ ಈಗ ನಾವಿಬ್ಬರು ಒಂದು ಜೋಡೆತ್ತುಗಳ ಥರ ದುಡಿತಾ ಇದ್ದೀವಿ. ಅದು ನಮ್ಮ ಮಕ್ಕಳ ಲೈಫಿಗೋಸ್ಕರ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಲೈಫು ಮುಂದೆ ನಮ್ಮ ಜೀವನದ ಥರ ಆಗಬಾರ್ದು, ಅವ್ರ ಲೈಫ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬ ದುಡಿತಾ ಇದ್ದೀವಿ. ಈಗ ಒಂದು ಹಂತಕ್ಕಿದ್ದೀವಿ, ನಮ್ಮ ಲೈಫ್ ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡಬೇಕು ಮುಂದೆ ಅವರು ಹೇಗೆ ಓದ್ತಾರೆ, ಏನು ಮಾಡ್ತಾರೆ. ಇವಾಗ ನನ್ನ ಮಗ SSLC ಓದ್ತಾ ಇದ್ದಾನೆ. ಅವನಿಗೆ ನಾನು ಹೇಳೋದದೇ, ತುಂಬ ಚೆನ್ನಾಗಿ ಓದಬೇಕು ಅಂತ. ಓದ್ತಾ ಇದ್ದಾರೆ. ಇವನ್ ಅವನೆಲ್ಲ ಕೆಲಸ ನಮ್ಮ ಜೊತೆಲೂ ಅವರು ಇಬ್ಬರು ಕೆಲಸ ಮಾಡ್ತಾರೆ. ನಮಗೂ ಸಹಾಯ ಮಾಡಿಕೊಂಡು ಓದ್ಕೊಂಡು ತುಂಬ ಹೆಲ್ಪ್ ಮಾಡ್ತಾರೆ. ಜೀವನ, ನನ್ನ ಮಕ್ಕಳ ಜೊತೆ ಜೀವನ ಚೆನ್ನಾಗಿ ನಡೀತಾ ಇದೆ. ಕಷ್ಟ ಇದೆ. ಬೆಳಗ್ಗೆ ನಮ್ಮದು ಕ್ಯಾಂಟೀನ್ ಆಗಿರೋದ್ರಿಂದ ಬೆಳಗ್ಗೆ 3:30ಗೆ ಎದ್ದೇಳಬೇಕು, ಮತ್ತು ಸಂಜೆ ಈವ್ನಿಂಗ್ 4:30 ಆಗುತ್ತೆ. ಮತ್ತು 4:30ಗೆ ಬಂದು ಮತ್ತು ಇದೊಂಥರ ಲೈಫು, ಬ್ಯುಸಿ ಲೈಫು ನನಗೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ಗಳು ಮಾಡೋದೆಲ್ಲ ಕಷ್ಟ ಆಗ್ತಾಯಿದೆ. ಆದರೂ ಯೂಟ್ಯೂಬ್ ಜರ್ನಿ ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನ ನನಗೆ ಅಷ್ಟೊಂದು ಇದಿಲ್ಲ, ಅಷ್ಟು ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಬಟ್ ಆದರೂ ಬಿಡಬಾರ್ದು, ಹಿಡ್ದಿರೋ ಹಠ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಬಟ್ ಒಂದು ಅಡ್ವೈಸ್, ಪ್ರೀತಿಸಿ ಮದುವೆ ಆಗೋದು ದೊಡ್ಡ ವಿಷಯ ಖಂಡಿತ ಅಲ್ಲ. ಬಟ್ ಪ್ರೀತಿಸಿ ಮದುವೆ ಆದ್ರ ಮೇಲೆ ಆ ಲೈಫನ್ನು ಹೇಗೆ ತೊಗೊಂಡು ಹೋಗ್ತೀವಿ, ಆ ಲೈಫಲ್ಲಿ ನಾವು ಹೇಗೆ ಸಕ್ಸಸ್ನ ಪಡಿತೀವಿ, ಮುಂದೆ ನಮ್ಮ ಲೈಫನ್ನು 4 ಜನ ನೋಡಿ, ಹೌದು ಅವ್ರು ಲವ್ ಮಾಡಿ ಮದುವೆ ಆಗಿದ್ದಕ್ಕೂ ಲೈಫಲ್ಲಿ ಚೆನ್ನಾಗಿ ಹೋಗಿದ್ದಾರೆ. ನಂಗೆ ಹೇಳ್ತಾ ಇದ್ರು ತುಂಬ, ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಜನ ಹೇಳಿದರು, ಇವಳು ಮದುವೆ ಆದವನ ಜೊತೆಯಲ್ಲಿ 4 ದಿನ ಬಾಳಲ್ಲ ಇವಳು ಅಂತ. ಬಟ್ ಅದೆಲ್ಲದನ್ನು ಬ್ರೇಕ್ ಮಾಡಿ ಬದುಕ್ತಾ ಇದ್ದೀನಿ ಅನ್ನೋದು ನನಗೊಂದು ಸಂತೋಷದ ವಿಷಯ ಅಷ್ಟೇ. ಬಟ್ ಬೇರೆ ಏನಿಲ್ಲ. ನನ್ನ ಬಗ್ಗೆ ಏನೋ ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಬಟ್ ಏನು ನಂಗೆ ಹೇಳಿದವ್ರ ಮುಂದೆ ಚೆನ್ನಾಗಿ ಬದುಕ್ತಾ ಇದ್ದೀನಿ ಅನ್ನೋದು ಒಂದು ಇದೆ. ಹಾಗೆ ಬದುಕ್ತಾ ಇದ್ದೀನಿ ಕೂಡ.
ನೋಡಬೇಕು ಮುಂದೆ ಲೈಫ್ ಹೀಗೆ ಇರುತ್ತಾ, ಇನ್ನು ಹೇಗಿರುತ್ತೆ. ನನಗಂತೂ ನಮ್ಮ ಲೈಫ್ ಬಗ್ಗೆ ಅಂತೂ ಖಂಡಿತ ಕನಸಿಲ್ಲ. ನಾವು ಮಕ್ಕಳನ್ನು ಒಂದು ಒಳ್ಳೆ ಗೋಲ್ ರೀಚ್ ಮಾಡಬೇಕು, ಅದೇ ನಮ್ಮ ಇಂಟೆನ್ಷನ್. ಆ ಇಂಟೆನ್ಷನ್ಗೋಸ್ಕರ ಇವತ್ತು ನಾವಿಬ್ಬರು ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು ತುಂಬ ಕಷ್ಟಪಡ್ತಾಯಿದ್ವಿ. ಒಂದಿನ ಅವ್ರುಗಳದ್ದು ವೀಡಿಯೋ ಮಾಡಿ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ, ನನ್ನ ಮಕ್ಕಳದ್ದು, ನನ್ನ ಹಸ್ಬೆಂಡು. ಬಟ್ ಇವಾಗ ಒಂದು ಚಿಕ್ಕ ಪರಿಚಯ ಮಾಡ್ಕೋಬೇಕು, ನಾವು ಯಾರು, ನಾವು ಇಲ್ಲಿಯವರು ಅನ್ನೋ ಐಡೆಂಟಿಫೈ ನಿಮಗೂ ಬೇಕು ಅಂತ ಹೇಳಿ ಒಂದು ಪರಿಚಯ ಮಾಡಿಕೊಂಡೆ. ಒಂದು ಇನ್ನು ನೆಕ್ಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಸಮೇತ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಆ ಮುಖಾಂತರ ನಮ್ಮ ಇನ್ನಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಡ್ತೀನಿ. ಧನ್ಯವಾದಗಳು.